ಇದು ಬಂದು ಪಾರ್ಟ್ 1 ಯಾರಾದರೂ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ನೋಡಿ ಆಮೇಲೆ ಇದನ್ನು ನೋಡಿ. ಇಲ್ಲಾಂದರೆ ನಿಮಗೆ ಅರ್ಥ ಆಗಲ್ಲ, ಸ್ಟೋರಿ ನಿಮಗೆ ಕರೆಕ್ಟಾಗಿ ಕ್ಲಾರಿಟಿ ಸಿಗಲ್ಲ. ಸ್ಟಾರ್ಟ್ ಮಾಡೋಣ. ಹಾಯ್, ಹಲೋ, ನಮಸ್ಕಾರ. ಯಾರಾದರೂ ಹೊಸಬರು ವೀಡಿಯೋ ನೋಡ್ತಾ ಇದ್ದರೆ ಮಿಸ್ ಮಾಡಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಪಾರ್ಟ್ 1ನಲ್ಲಿ ನೀವೇನು ತಿಳ್ಕೊಂಡಿದ್ದೀರಿ? ಶಾರದಮ್ಮ ನಾಪತ್ತೆ ಆಗಿದ್ಲು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರು. ಕೊನೆಗೆ ಶಾರದಮ್ಮ ಸ್ಕೆಲಿಟನ್ ಡೆಡ್ ಬಾಡಿ ಜೋಳದ ಹೊಲದಲ್ಲಿ ಬಿದ್ದು ಅದನ್ನು ಸುಳಿವು ಕೊಟ್ಟಿದ್ದಂತೂ ಒಂದು ನಾಯಿ, ಅಷ್ಟು ತಿಳ್ಕೊಂಡಿದ್ರು. ಇವಾಗ ಅದನ್ನು ಶಾರದಮ್ಮನ ಯಾರು ಕೊಲೆ ಮಾಡಿದ್ರು, ಯಾವ ಉದ್ದೇಶ ಕೊಲೆ ಮಾಡಿದ್ರು ಅಂತ ತಿಳ್ಕೊಳ್ಳೋಣ ಬನ್ನಿ. ಶಾರದಮ್ಮಂದು ಕೊಲೆ ಆಗಿದೆ ಅಂತ ಕನ್ಫರ್ಮ್ ಆದಮೇಲೆ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಶಾರದಮ್ಮವ್ರ ಮೇಲೆ, ಅವ್ರ ಮನೆಯವ್ರ ಮೇಲೆ ಯಾರಿಗಾದ್ರೂ ದ್ವೇಷ ಇತ್ತಾ, ಅವರೇ ಇದೇನಾರ ಮಾಡಿರ್ಬೋದಾ ಅಂತ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅದೇ ಊರಿನ ಒಬ್ಬ ಉಮೇಶ್ ಅನ್ನೋನ ಮೇಲೆ ಡೌಟ್ ಇದೆ ಅಂತ ಗ್ರಾಮಸ್ಥರು ಹೇಳ್ತಾರೆ, ಮತ್ತು ಶಾರದಮ್ಮನ ಫ್ಯಾಮಿಲಿಯವರು ಕೂಡ ಅದನ್ನ ಹೇಳ್ತಾರೆ. ಪೊಲೀಸ್ನವರು ಅವನ ಮೇಲೆ ಅನುಮಾನ ಪಡ್ತಾರೆ. ಈ ಉಮೇಶ್ ಅನ್ನೋನು ಏನು ಮಾಡಿರ್ತಾನೆ ಅಂದರೆ, ಶಾರದಮ್ಮ ನಾಪತ್ತೆ ಆದ ದಿನನೇ ಅವ್ನ ಫೋನ್ ಸ್ವಿಚ್ ಆಫ್ ಮಾಡಿ ಅವ್ನ ಸಿಮ್ನ ಮುರಿದು ಬಿಸಾಕ್ಬಿಟ್ಟಿರ್ತಾನೆ. ಇದು ಪೊಲೀಸ್ನವ್ರಿಗೆ ಡೌಟ್ ಜಾಸ್ತಿ ಮಾಡುತ್ತೆ, ಇವನು ಈ ಥರ ಮಾಡಿದನಲ್ಲ, ಇವನೇ ಕೊಲೆ ಏನಾರು ಮಾಡಿರ್ಬೋದಾ ಅಂತ. ಪೊಲೀಸ್ನವ್ರು ಕರ್ಕೊಂಬಂದು ಇವನ್ನ ವಿಚಾರಣೆಗೆ ಸ್ಟಾರ್ಟ್ ಮಾಡ್ತಾರೆ. ಉಮೇಶ್ನ ವಿಚಾರಣೆ ಮಾಡೋ ಟೈಮ್ನಲ್ಲಿ ಎಲ್ಲ ಥರನೂ ವಿಚಾರಣೆ ಮಾಡಿದಾಗ ಅವ್ನು ಹೇಳ್ತಿರೋದು ಒಂದೇ, ನನಗೇನು ಗೊತ್ತಿಲ್ಲ ಅಂತಲೇ ಹೇಳ್ತಿರ್ತಾನೆ. ಕೊನೆಗೆ ಕೋರ್ಟು ಕೂಡ ಸುಳ್ಳು ಪತ್ತೆ ಪರೀಕ್ಷೆ ಮಾಡಿ ಅಂತಲೂ ಪರ್ಮಿಷನ್ ಕೊಡುತ್ತೆ. ಅದರಲ್ಲೂ ಕೂಡ ಉಮೇಶ್ ಯಾವುದೂ ಕೂಡ ತಪ್ಪು ಮಾಡಿಲ್ಲ ಅಂತಲೇ ಬರುತ್ತೆ. ಎಲ್ಲ ಕಡೆಯಿಂದನೂ ಉಮೇಶ್ನೇನು ತಪ್ಪಿಲ್ಲ ಅಂತ ವರದಿ ಬಂದ್ರೂ ಕೂಡ ಊರ್ನವರು ಮತ್ತು ರತ್ನಮ್ಮನ ಮನೆ ಕಡೆಯವರು ಉಮೇಶ ಕೊಲೆ ಮಾಡಿರೋದು ಅಂತ ಹೇಳ್ತಾ ಇರ್ತಾರೆ. ಅವು ಪೊಲೀಸ್ನವ್ರಿಗೆ ಇದೊಂದು ಕೇಸು ದೊಡ್ಡ ತಲೆನೋವು ಜೊತೆ ದೊಡ್ಡ ಚಾಲೆಂಜ್ ಆಗಿ ನಿಂತ್ಕೊಳ್ಳುತ್ತೆ. ಪೊಲೀಸ್ನವರು ಸಿಕ್ಕಾಪಟ್ಟೆ ಒದ್ದಾಡ್ತಾ ಇರ್ತಾರೆ ಈ ಕೇಸ್ನ ಕ್ಲಿಯರ್ ಮಾಡೋಕ್ಕೆ, ಸಾಲ್ವ್ ಮಾಡೋಕ್ಕೆ. ಕೊನೆಗೆ ಪೊಲೀಸ್ನವ್ರಿಗೆ ಒಂದು ವಿಷಯ ಗೊತ್ತಾಗುತ್ತೆ, ಊರಿನಲ್ಲಿ ಈ ರತ್ನಮ್ಮವ್ರ ಊರಿನಲ್ಲಿ ತುಂಬ ಗಾಸಿಪ್ಗಳು ಓಡಾಡ್ತಿದೆ. ಏನಪ್ಪ ಅಂದರೆ, ಈ 20,000 ಕೊಟ್ಟರೆ ರತ್ನಮ್ಮ ಎಲ್ಲಿದ್ದಾರೆ ಅಂತ ಉಮೇಶ್ ಹೇಳಿದ್ನಂತೆ ಪೊಲೀಸ್ನವ್ರಿಗೆ. ಮತ್ತು ರತ್ನಮ್ಮನ್ನ ಯಾವುದೋ ಕಾಡು ಪ್ರಾಣಿಗಳೇ ತಿಂದಾಕಿರ್ಬೋದು ಅಂತ ಈ ಥರ 10 ಗಾಸಿಪ್ಗಳು ಓಡಾಡ್ತಾ ಇರುತ್ತೆ. ಪೊಲೀಸ್ನವ್ರಿಗೆ ತಲೆಗೆ ಬೀಳುತ್ತೆ, ಕಿವಿಗೆ ಬೀಳುತ್ತೆ. ಏನು ಈ ಥರ ಗಾಸಿಪ್ಗಳನ್ನ ಮಾಡ್ತಾ ಇರೋರು ಯಾರು, ಈ ಥರ ಗಾಸಿಪ್ಗಳನ್ನ ಸೃಷ್ಟಿ ಮಾಡಿ ಊರಿಗೆಲ್ಲ ಹೇಳ್ತಾ ಇರೋರು ಯಾರು? ಪೊಲೀಸ್ನವ್ರಿಗೆ ಇದೊಂದು ಡೌಟ್ ಬರುತ್ತೆ. ಅದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಅದೇ ಊರಿನಲ್ಲಿ ಇದ್ದಂಥ ಒಬ್ಬ ರಾಜ್ ಅನ್ನೋನು ಈ ಥರ ಗಾಸಿಪ್ಗಳನ್ನ ಸೃಷ್ಟಿ ಮಾಡಿ ಊರವ್ರಿಗೆಲ್ಲ ಹೇಳ್ತಾ ಇದ್ದಾನೆ ಅನ್ನೋದು ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ. ಪೊಲೀಸ್ನವರು ಅವನ ಮೇಲೂ ಕೂಡ ಡೌಟ್ ಬರ್ತಾರೆ. ಆಮೇಲೆ ಡೌಟ್ ಬಂದು ಪೊಲೀಸ್ನವರು ಆ ರಾಜ ಇರ್ತಾನಲ್ಲ ಅವನ ನಂಬರ್ನ ಕಂಪ್ಲೀಟಾಗಿ ಟ್ರೇಸ್ ಮಾಡ್ತಾರೆ. ಅವ್ನು ಮಾಡಿದ್ದಂಥ ಕಾಲ್ಸ್, ಅವ್ನಿಗೆ ಬಂದಿದ್ದಂಥ ಮೆಸೇಜಸ್ ಎಲ್ಲ ಕೂಡ ಇನ್ಫಾರ್ಮೇಷನ್ನ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೆಸೇಜ್ಗಳನ್ನ ಸರ್ಚ್ ಮಾಡ್ತಾ ಇರ್ತಾರೆ. ಎಲ್ಲ ಮೆಸೇಜ್ಗಳನ್ನೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾದ್ರೆ ಒಂದು ಮೆಸೇಜ್ ಸಿಗುತ್ತೆ ಅವ್ರಿಗೆ. ಈ ಶಾರದಮ್ಮ ನಾಪತ್ತೆಯಾದ 10 ದಿನಗಳಾದಮೇಲೆ ಈ ರಾಜನವನು 1.5 ಲಕ್ಷ ಕೊಟ್ಟು ಒಂದು ಗಿರ್ವಿ ಅಂಗಡಿಯಿಂದ ತನ್ನ ಚಿನ್ನಗಳನ್ನ ಅಡ ಇಟ್ಟಿದ್ದಂಥ ಚಿನ್ನನ ಬಿಡಿಸ್ಕೊಂಡ್ ಬಂದಿರ್ತಾನೆ. ಏನು ಕೆಲಸ ಕಾರ್ಯ ಇಲ್ಲದೆ ಇದ್ದಂತೂ 1.5 ಲಕ್ಷ ಹಣ ಎಲ್ಲಿ ಬಂತು? ಇವನಿಗೆ ಸೈಡ್ ಬಿಸ್ನೆಸ್ಸು ಇಲ್ಲ ಯಾವುದೇ ಆದಾಯ ಕೂಡ ಬರ್ತಿಲ್ಲ. ಪೊಲೀಸ್ನವರು ಡೌಟ್ ಬಂದು ಇವನ್ನ ರಾಜನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬರ್ತಾರೆ. ಪೊಲೀಸ್ನವರು ಅವ್ರದ್ದೇ ಶೈಲಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಬಾಯಿ ಬಿಡಿಸ್ತಾರೆ. ಆವಾಗ ಅವನು ಬಾಯಿ ಬಿಡ್ತಾನೆ. ಶಾರದಮ್ಮ ನಾಪತ್ತೆಯಾಗಿದ್ದು, ಕೊಲೆಯಾಗಿದ್ದು, ಯಾವ್ಯಾವ ಥರ ಪ್ರತಿಯೊಂದು ಪಿನ್ ಟು ಪಿನ್ A to Z ಬಾಯಿ ಬಿಡ್ತಾನೆ. ಇವನಿಗೆ ಕ್ರಿಕೆಟ್ ಬೆಟ್ಟಿಂಗ್ ಹುಚ್ಚು ರಾಜ್ಗೆ. ಕ್ರಿಕೆಟ್ ಬೆಟ್ಟಿಂಗ್ ಜೊತೆ ಇನ್ನೂ ಕೆಲವು ಕೆಟ್ಟ ಚಟಗಳಿರ್ತವೆ. ಇವನು ದುಡ್ಡನ್ನೆಲ್ಲನೂ ಆ ಕ್ರಿಕೆಟ್ ಬೆಟ್ಟಿಂಗು, ಮತ್ತೊಂದು ರಮ್ಮಿ ಅದರಲ್ಲೇ ಆಡಿ ಸೋಲ್ತಾ ಇರ್ತಾನೆ. ಆ ಬಂದಿದ್ದ ದುಡ್ಡನ್ನೆಲ್ಲ ಅದರಲ್ಲೇ ಸೋಲ್ತಾ ಇರ್ಬೇಕಾದ್ರೆ ಕೊನೆಗೆ ದಿನ ಏನು ಮಾಡಿರ್ತಾನೆ, ತನ್ನ ತಾಯಿ ಅವ್ರ ಅಮ್ಮಂದು ಏನಿರುತ್ತಲ್ಲ ಒಡವೆ ಅದನ್ನು ಕೂಡ ಗಿರ್ವಿ ಇಟ್ಟು ಬಂದಿದ್ದಂಥ ಹಣದಲ್ಲಿನೂ ಬೆಟ್ಟಿಂಗ್ ಆಡಿ ಮತ್ತೊಂದು ಕೆಟ್ಟ ಚಟಗಳನ್ನ ಮಾಡಿ ಎಲ್ಲ ದುಡ್ಡು ಕಳ್ಕೊಂಡ್ಬಿಟ್ಟಿರ್ತಾನೆ. ಇವ್ರ ಅಮ್ಮನಿಗೆ, ಈ ರಾಜವ್ರ ಅಮ್ಮನಿಗೆ ಸಾಕಾಗೋಗುತ್ತೆ ಇವನ್ ಸವಾಸ. ಇವನು ಬಂದದ ಮನೇಲಿ 1 ರೂಪಾಯಿನೂ ಮುಡಗಲ್ಲ, ಇದ್ದು ಚಿನ್ನ ತಗೊಂಡು ಒಡಾಗಿಬಿಟ್ಟವನೆ. ಏನು ಮಾಡೋದು ಹಿಂಗಾದ್ರೆ? ಇವ್ರ ಅಮ್ಮನಿಗೂ ತಲೆ ಕೆಟ್ಟೋಗ್ಬಿಟ್ಟು ಒಂದಿನ ಅವನ್ನ ರಾಜನ ಹಿಡ್ಕೊತಾರೆ, ಚೆನ್ನಾಗಿ ಬೈತಾರೆ. ನನಗೇನು ಮಾಡ್ತೀಯೋ ಗೊತ್ತಿಲ್ಲ, ನನ್ನ ಒಡವೆಗಳು, ನನ್ನ ಚಿನ್ನ ಏನಿದೆ ನನ್ನ ಮನೆಗೆ ನನಗೆ ಬರಬೇಕು. ಜೋರಾಗಿ ಜಗಳ ಮಾಡ್ತಾರೆ. ಇವನಿಗೂ ರಾಜ್ಗೂ ತಲೆ ಕೆಟ್ಟೋಗುತ್ತೆ, ಕೈಯಲ್ಲಿ 1 ರೂಪಾಯಿನೂ ಕಾಸಿಲ್ಲ.
ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಈ ಶಾರದಮ್ಮ ಮಧ್ಯಾಹ್ನ ಟೈಮ್ನಲ್ಲಿ ಹೊಲದ ಕಡೆ ಹಸು ಮೇಯಿಸ್ತಾ ಇರ್ತಾರೆ. ಈ ರಾಜ ಇರ್ತಾನಲ್ಲ, ಶಾರದಮ್ಮನ್ನ ಮಾತಾಡ್ಸೋ ನೆಪದಲ್ಲಿ ಹೋಗಿ ಉಸಿರು ಕಟ್ಟಿ ಸಾಯಿಸ್ತಾನೆ. ಉಸಿರು ಕಟ್ಟಿ ಸಾಯಿಸಿ ಆ ಅಮ್ಮನ ಮೈ ಮೇಲೆ ಇದ್ದಂಥ ಒಡವೆಗಳನ್ನ ತಗೊಂಡು ಆ ಅಮ್ಮನ ಡೆಡ್ ಬಾಡಿನ ತಗೊಂಡೋಗಿ ಜೋಳದೊಳಗೆ ಹಾಕ್ಬಿಡ್ತಾನೆ. ನಾನೇ ಕೊಲೆ ಮಾಡಿದ್ದು, ಇದೇ ಥರ ಕೊಲೆ ಮಾಡಿದೆ ಅಂತ ಅವನೇ ಖುದ್ದಾಗಿ ಪೊಲೀಸ್ನವ್ರ ಮುಂದೆನೂ ಒಪ್ಕೊತಾನೆ. ಪೊಲೀಸ್ನವ್ರಿಗೆ ದೊಡ್ಡ ತಲೆನೋವಾಗಿದ್ದಂಥ ಕೇಸು ಕೊನೆಗೂ ಸಾಲ್ವ್ ಆಗುತ್ತೆ. ಸೊ ಹಾಳಾದ ಬೆಟ್ಟಿಂಗು ಮತ್ತು ಇನ್ನೂ ಇಸ್ಪೀಟು, ರಮ್ಮಿ, ಇನ್ನೊಂದು ತುಂಬ ಗ್ಯಾಮ್ಲಿಂಗ್ಗಳಿಗೆ ಅಡಿಕ್ಷನ್, ಅದೊಂದು ಗೇಮ್ ಅಷ್ಟೇ. ಬಟ್ ಅದನ್ನು ನೀವು ತುಂಬ ಜನ ಏನು ಮಾಡ್ತಾರೆ ಅಂದರೆ ಅದೊಂದು ದೊಡ್ಡ ಬಿಸ್ನೆಸ್ ಅಂದ್ಕೊಂಡ್ಬಿಟ್ಟು ತುಂಬ ದುಡ್ಡು ಹಾಕ್ತಾನೆ ಇರ್ತಾರೆ. ನಾವನೇನು ಕೊಡ್ತಾನೆ ಅಂತ ಕೊಡಲ್ಲ. ಅದೆಲ್ಲ ಸುಮ್ಮನೆ ಫೇಕ್ ವಿಡಿಯೋಸು, ಫೇಕ್ ಆ್ಯಪ್ಸ್ ಕೊಡೋದು. ಯಾವನೋ ನಿಮಗೆ ಸುಮ್ಮನೆ ಮೈಂಡ್ನ ಚೆನ್ನಾಗಿ ವಾಶ್ ಮಾಡಬೇಕು ಅಂತ ಈ ಥರ ಇನ್ಫ್ಲುಯೆನ್ಸರ್ಗಳ ಕೈಲಿ ಆ್ಯಡ್ಗಳನ್ನ ಕೊಡಿಸ್ತಾರೆ. ಸೊ ಅದು ನಿಜ ಅಂದ್ಕೊಂಡು ನೀವು ದುಡ್ಡು ಹಾಕಿ ದುಡ್ಡು ಕಳ್ಕೊಂಡು ಆಮೇಲೆ ಸಾಲ ಆಯಿತು, ಸೂಲ ಆಯಿತು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂದ್ಬಿಟ್ಟು ಏನೋ ಮಾಡ್ಕೊಂಡು ಸತ್ತೋಗ್ಬಿಡ್ತೀರ. ಸೊ ಈ ಹಾಳು ಚಟಗಳನ್ನ ಮಾಡೋಕೆ ಹೋಗ್ಬೇಡಿ. ಈ ಹಾಳು ಚಟಗಳಿಂದನೇ ತುಂಬ ಜನ ಕ್ರೈಮ್ ಮಾಡ್ತಾರೆ. ನೀವು ಕೂಡ ಆ ಥರ ಏನೋ ಮಾಡೋಕೆ ಹೋಗ್ಬೇಡ್ರಿ, ಆರಾಮಾಗಿರಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಲವ್ ಯು ಆಲ್. ಬಾಯ್ ಬಾಯ್. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.